ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ, ಪರಿಶುದ್ಧಾತ್ಮನು ಏನೆಲ್ಲ ನಮ್ಮನ್ನು ಉಂಟು ಮಾಡುವ ಆತನಿಂದ ಏನೆಲ್ಲ ಕಾರ್ಯಗಳು ನಡೆಯುತ್ತೆ, ಆತ್ಮನ ಬಗ್ಗೆ ನಾವು ಧ್ಯಾನಿಸೋಣ ಪ್ರಿಯರೇ. ನಾವು ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು 2ನೇ ವಾಕ್ಯದವರೆಗೂ ನೋಡ್ತೇವೆ, 3ನೇ ವಾಕ್ಯದವರೆಗೂ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆ ಬರಿದಾಗಿತ್ತು. ಆದಿಸಾಗರದ ಮೇಲೆ ಕತ್ತಲೆ ಇತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಾ ಇತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ನನ್ನ ಸ್ನೇಹಿತರೆ, ಪರಿಶುದ್ಧವಾದ ದೇವರ ಆತ್ಮ ಆದಿಸಾಗರದ ಮೇಲೆ ಚಲಿಸುತ್ತಾ ಇತ್ತು. ಆ ಆತ್ಮನಿಂದಲೇ ಆತನೇ ಒಂದೊಂದು ವಾಗ್ದಾನದ ಮೂಲಕ, ವಾಕ್ಯದ ಮೂಲಕ ಸಕಲವನ್ನು ಉಂಟು ಮಾಡಿದರು. ಭೂಮಿ ಕ್ರಮವಿಲ್ಲದೆ ಇತ್ತು, ಬರಿದಾಗಿತ್ತು, ಹೇಗೆ ಬೇಕೆ ಹಾಗೆ ಇತ್ತು. ನಾವು ನೋಡ್ತೇವೆ, ದೇವರು ಆ ಒಂದು ಜಲಸಮೂಹದ ಮೇಲೆ ಚಲಿಸುವ ಪರಿಶುದ್ಧ ಆತ್ಮನು, ದೇವರ ಆತ್ಮನು, ಆತನು ವಾಗ್ದಾನದಿಂದ, ವಾಕ್ಯದಿಂದ ಆತನು ಒಂದೊಂದು ವಾಗ್ದಾನ ಮಾಡ್ತಾ ಇದ್ದಂಗೆ ಬೆಳಕುಂಟಾಗಲಿ, ಅದೆಲ್ಲವೂ ಕೂಡ ಬೆಳಕುಂಟಾಯಿತು. ಆದಿಸಾಗರದ ಮೇಲೆ ಕತ್ತಲೆ ಇತ್ತು ಒಂದು ಕಡೆ, ಇನ್ನೊಂದು ಕಡೆ ಅದು ಕ್ರಮವಿಲ್ಲದೆ ಇತ್ತು ಭೂಮಿ, ಹೇಗೆ ಬೇಕೋ ಹಾಗೆ. ನನ್ನ ಸ್ನೇಹಿತರೆ, ಪರಿಶುದ್ಧಾತ್ಮ ದೇವರು ಅಲ್ಲಿ ಬೆಳಕುಂಟಾಗಲಿ ಎಂದಾಗ ಆ ಸ್ಥಳದಲ್ಲಿ ಬೆಳಕುಂಟಾಯಿತು. ಜಗತ್ತು ಬೆಳಕಿನಿಂದ ತುಂಬಲ್ಪಡ್ತು. ಹೀಗೆ ಇಂದು ನೀವು ಕೂಡ ಕರ್ತನ ಆತ್ಮನಿಗೆ, ದೇವರ ಆತ್ಮನಿಗೆ ನಿಮ್ಮ ಮನಸ್ಸು, ನಿಮ್ಮ ಹೃದಯ, ಅದು ನೀವು ಆತನಿಗೆ ಸಮರ್ಪಿಸುವಾಗ, ನಿಮ್ಮೊಳಗೆ ಪರಿಶುದ್ಧಾತ್ಮನು ಬರುವಾಗ, ನೀವು ಕ್ರಮವಿಲ್ಲದ ಜೀವಿತ ಮಾಡ್ತಾ ಇರ್ಬೋದು. ಇವತ್ತು ಅಕ್ರತಕ್ರವಾಗಿರ್ಬೋದು, ಹೇಗೆ ಬೇಕೆ ಹಾಗೆ ಜೀವನ ನಡೆಸ್ತಾ ಇರ್ಬೋದು. ಆದರೆ ದೇವರ ಆತ್ಮನು, ಆ ಆದಿಸಾಗರದ ಮೇಲೆ ಚಲಿಸುವ ಪರಿಶುದ್ಧ ಆತ್ಮನು, ಆತನು ವಾಗ್ದಾನ ಮಾಡ್ತಾ, ಆತನು ಮಾತದಿಂದಲೇ, ಆತನು ವಾಕ್ಯ ಎಂಬ ಆತನೇ ಆ ವಾಕ್ಯದಿಂದಲೇ ಮಾತಾಡ್ತಾ ಇದ್ದಂಗೆ, ಓ ಬೆಳಕುಂಟಾಯಿತು, ಅಲ್ಲಿ ಎಲ್ಲವೂ ಬೆಳಕುಂಟಾಗಲಿ ಎಂಬುದಾಗಿ ಆತನು ಘೋಷಿಸುತ್ತಾ ಇದ್ದಂತೆ ಅಲ್ಲಿ ಬೆಳಕುಂಟಾಯಿತು ಪ್ರಿಯರೇ. ಕ್ರಮವಿಲ್ಲದೆ ಬರಿದಾದ ಸ್ಥಳಗಳು, ಅಕ್ರತಕ್ರವಾಗಿರುವಂಥ ಭೂಮಿಯನ್ನು ದೇವರು ಒಂದೊಂದು ಕಡೆ ಎತ್ತಿ ಜೋಡಿಸಿದ್ರು. ಎಲ್ಲವನ್ನ ಜೋಡಣೆ ಉಂಟಾಯಿತು. ಎಲ್ಲೆಲ್ಲಿ ಏನೆಲ್ಲ ಸೃಷ್ಟಿ ಆಗಬೇಕು ಆ ಆತ್ಮನೇ ಉಂಟು ಮಾಡಿದರು. ಹಾಗೆ ನನ್ನ ಸ್ನೇಹಿತರೆ, ಇಂದು ನೀವು ಪರಿಶುದ್ಧಾತ್ಮನಿಂದ ದೂರವಾಗಿರ್ಬೋದು. ದೇವರಾತ್ಮ ಯಾಕೆ ನನಗೇನು ಅವಶ್ಯಕತೆ ಇಲ್ಲ ಈಗಲೇ, ಹಾಗೆ ನಾವು ದೇವರ ಆತ್ಮನನ್ನು ಹೊಂದಿಕೊಳ್ಳದೆ ಇರ್ಬೋದು. ಆದರೆ ಪರಿಶುದ್ಧಾತ್ಮನು ಬರುವಾಗಲೇ ಆ ಭೂಮಿಯು ಹೇಗೆ ಬೇಕೆ ಹಾಗೆ ಇದ್ದಂಥ ಭೂಮಿ, ಕ್ರಮವಿಲ್ಲದೆ ಇದ್ದಂಥ ಸ್ಥಳ, ಅದೆಲ್ಲವೂ ಕೂಡ ಕ್ರಮಬದ್ಧವಾಗಿ ಜೋಡಣೆ ಆಯಿತು. ಅಲ್ಲಿ ಬೆಳಕು, ಕತ್ತಲೆ ತುಂಬಿರೋ ಸ್ಥಳ ಬೆಳಕುಂಟಾಯಿತು. ಆದ್ದರಿಂದ ನನ್ನ ಪ್ರಿಯ ಸ್ನೇಹಿತರೆ, ಇಂದು ದೇವರಾತ್ಮನು ನಿಮಗೂ ಕೂಡ ಘೋಷಿಸ್ತಾ ಇದ್ದಾರೆ. ಕರ್ತನ ಆತ್ಮನನ್ನು ನೀವು ಮನಸ್ಸು ಕೊಟ್ಟು ಹೃದಯದಲ್ಲಿ ಆಮಂತ್ರಿಸಿ, ಪರಿಶುದ್ಧ ಆತ್ಮನು ಈ ಅಂತ್ಯ ದಿನದಲ್ಲಿ, ದೇವರೇ ನಿನ್ನ ಆತ್ಮ ಬೇಕು, ನಿನ್ನ ಆತ್ಮನ ಅಭಿಷೇಕ ನನಗೆ ಬೇಕು. ನನ್ನ ಜೀವಿತ ಹೇಗೇಗೋ ಇದೆ, ನಾನು ಹೇಗೆ ಬೇಕಾಗೆ ಜೀವಿಸ್ತಾ ಇದ್ದೇನೆ, ಸರಿಯಾದ ಕ್ರಮ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ಕೆಲಸ ಇಲ್ಲ, ನನ್ನ ಜೀವಿತ ರೋಗ ಬಾಧೆಯಲ್ಲಿ ನರಳುತ್ತಾ ಇದ್ದೇನಂಥ ಶರೀರ, ಇದನ್ನೇ ಹೊತ್ಕೊಂಡು ಜೀವಿಸ್ತಾ ಇದ್ದೇನೆ, ಏನೆಲ್ಲ ಸಮಸ್ಯೆಗಳಿದೆ, ಹೋರಾಟಗಳಿದೆ, ಎಲ್ಲವನ್ನು ಚಿಂತಿಸಿ ದುಃಖಿಸ್ತಾ ಇದ್ದೇನೆ, ಹೀಗೆ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಆದ್ದರಿಂದ ಪರಿಶುದ್ಧ ಆತ್ಮ ದೇವರು ಈ ದಿನ ಈ ವಾಕ್ಯ ಸಂದೇಶದ ಮೂಲಕ ನಿಮ್ಮ ಸಂಗಡಲೇ ಮಾತಾಡ್ತಾ ಇದ್ದಾರೆ. ಮೊದಲು ನಮ್ಮ ಹೃದಯದಲ್ಲಿ ಬೇಕಾಗಿರೋದು ಪರಿಶುದ್ಧ ಆತ್ಮನ ಪ್ರಿಯರೇ. ಆ ಆತ್ಮನು ಬರುವಾಗಲೇ ನೀವು ಕ್ರಮವಾಗಿ ಜೀವಿಸುವಂತೆ ಕೃಪೆ ತೋರ್ತಾರೆ. ನಿಮ್ಮ ಒಳಗಿರುವಂಥ ಎಲ್ಲ ಕತ್ತಲೆಯ ಕಾರ್ಯಗಳು, ನಿಮ್ಮ ಜೀವಿತಕ್ಕೆ ಅಡ್ಡ ಮಾಡಿರುವ, ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ಉಂಟು ಮಾಡಿರುವ ದುಷ್ಟ ಆತ್ಮನ ಬಂಧನಗಳೆಲ್ಲ ಬಿಚ್ಚಲ್ಪಡುತ್ತೆ. ಅಲ್ಲಿ ಬೆಳಕುಂಟಾಗುತ್ತೆ. ನೋಡಿ, ಆತನು ಘೋಷಿಸ್ತಾ ಇದ್ದಂಗೆ
ಕತ್ತಲೆ ಹೋಗಿ ಭೂಮಿ ಭೂಲೋಕವೆಲ್ಲ ಬೆಳಕುಂಟಾಯಿತು. ಜಗತ್ತು ಬೆಳಕಿನಿಂದ ತುಂಬಲ್ಪಡ್ತು. ಅದು ಪರಿಶುದ್ಧಾತ್ಮನಿಂದಲೇ ಉಂಟಾಯಿತು. ದೇವರು ಆತನಿಗೆ ದೇಹ ಇಲ್ಲ, ವರ್ಣ ಇಲ್ಲ, ಆತನಿಗೆ ಬಣ್ಣ ಇಲ್ಲ, ವರ್ಣ ಇಲ್ಲ, ರೂಪ ಇಲ್ಲ. ದೇವರು ಆದಿಸಾಗರದ ಮೇಲೆ ಆತ್ಮನಾಗಿ ಚಲಿಸ್ತಾ ಇದ್ರು. ಆತನೇ ವಾಕ್ಯೆಂಬಾತನು. ನನ್ನ ಸ್ನೇಹಿತರೆ, ಈ ದಿನ ನೀವು ಸತ್ಯವೇದವನ್ನು ಧ್ಯಾನಿಸ್ತೀರಿ, ಪ್ರಾರ್ಥಿಸ್ತಾ ಇದ್ದೀರಿ, ಸಭೆಗೆ ಹೋಗ್ತಾ ಇದ್ದೀರಿ. ಅನೇಕ ಸಲ ನೀವು ಪ್ರಾರ್ಥನೆ ಮಾಡಿ 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 ನಿಮ್ಮ ಬೇಡಿಕೆಗಳನ್ನೆಲ್ಲ ದೇವರ ಪಾದದಲ್ಲಿ ಇಟ್ಟು ಬೇಡ್ತಾನೇ ಇದ್ದೀರಿ. ಮೊದಲು ಕರ್ತನೆ ಹೇಳ್ತಾರೆ, ಪವಿತ್ರಾತ್ಮನನ್ನು ಹೊಂದಿಕೊಳ್ಳ್ರಿ, ದೇವರ ಆತ್ಮನನ್ನು ಹೊಂದಿಕೊಳ್ಳ್ರಿ. ಆ ವಾಕ್ಯ ಎಂಬಾತನೇ ಆತ್ಮಸ್ವರೂಪಿಯಾಗಿ ನನ್ನ ಹೃದಯದಲ್ಲಿ ಆತನು ಪ್ರವೇಶಿಸುವಾಗ ನಾವು ಬದಲಾಗ್ತೇವೆ ಪ್ರಿಯರೇ. ನಮ್ಮ ಜೀವಿತವು ಸಂಪೂರ್ಣ ಬದಲಾವಣೆ. ಕ್ರಮವಿಲ್ಲದ ಜೀವಿತ, ಒಂದು ನೂತನ ಜೀವಿತಕ್ಕೆ ಬರ್ತೀರಿ. ಕ್ರಮಬದ್ಧವಾದ ಜೀವಿತ, ಆಶೀರ್ವಾದ ಹೊತ್ತುಕೊಂಡು ಬರೋರೇ ಪರಿಶುದ್ಧಾತ್ಮನು. ಆ ಪವಿತ್ರ ಆತ್ಮನ್ ಬರುವಾಗ ಬೆಳಕುಂಟಾಗುತ್ತೆ, ಕತ್ತಲೆ ಎಲ್ಲವೂ ಬಿಟ್ಟು ಓಡುತ್ತೆ. ದೇವರ ಆತ್ಮನನ್ನು ನೀವು ಹೊಂದಿಕೊಳ್ಳಲೇಬೇಕು. ಅನೇಕರು ಆಲೋಚನೆ ಮಾಡ್ತಾ ಇದ್ದೀರಿ, ಈ ಪಾಪ ಒಂದು ನನ್ನ ಕೈಲಿ ಬಿಡೋಕ್ಕಾಗ್ತಾ ಇಲ್ವೇ, ಈ ಕೆಟ್ಟದಾದ ದುಷ್ಟ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೇನೆ, ಈ ಅಭ್ಯಾಸ ನನ್ನಿಂದ ಹೋಗೋಕ್ಕೆ ಏನು ಮಾಡಲಿ ಸ್ವಾಮಿ, ಪರಿತಪಿಸ್ತಾ ಇದ್ದೀರಿ. ಆದರೆ 1 ಯೋಹನ 1:7 ವಾಕ್ಯದಲ್ಲಿ ಕರ್ತನೆ ಹೇಳ್ತಾರೆ, ಆತನ ಮಗನಾದ ಯೇಸುವಿನ ರಕ್ತ, ಅದು ಆ ಪರಿಶುದ್ಧ ರಕ್ತ ಸುರಿಸಿದ್ದು ನಮ್ಮ ಪಾಪ ನಿವಾರಣೆಗಾಗಿ. ಆ ಅಮೂಲ್ಯ ರಕ್ತ ನಿನ್ನ ಪಾಪ ಕಡು ಕೆಂಪಾಗಿದ್ದರೂ ತೊಳೆದು ಶುದ್ಧಿ ಮಾಡುವ ರಕ್ತ. ಆತನಿಗೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿ, ನಿಮ್ಮ ಪಾಪವನ್ನು ಅರಿಕೆ ಮಾಡಿರಿ. ಎಷ್ಟು ದಿನ ಪಾಪ ಹೊತ್ಕೊಂಡು ಪಾಪವನ್ನೇ ತುಂಬಿಕೊಂಡು ಪಾಪದ ಜೀವಿತ ಮಾಡ್ತಾ ಇದ್ದೀರಿ? ಅದು ಬೇಸರವಾಗುವಂಥದ್ದು, ಅಸಹ್ಯವಾಗುವಂಥದ್ದು, ಬೇಡದಾದ ಜೀವಿತ, ಕ್ರಮ ಇಲ್ಲದ ಜೀವಿತ. ದೇವರು ನಿಮ್ಮನ್ನು ಕರೆ ಕೊಡ್ತಾ ಇದ್ದಾರೆ ಇವತ್ತು, ಪರಿಶುದ್ಧ ಆತ್ಮನನ್ನು ಹೊಂದಿಕೊಳ್ಳ್ರಿ. ಕರ್ತನಾದ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧರಾಗಿ ಈ ನೂತನ ವರ್ಷದಲ್ಲಿ ಕರ್ತನೇ ನನ್ನನ್ನು ಒಂದು ನೂತನ ವ್ಯಕ್ತಿಯಾಗಿ ಮಾಡು, ಹೊಸ ವ್ಯಕ್ತಿಯಾಗಿ ಮಾಡು, ಪರಿಶುದ್ಧ ವ್ಯಕ್ತಿಯಾಗಿ ಮಾಡು. ಇಷ್ಟು ದಿನ ನಾನು ಮಾಡಿದ ಎಲ್ಲ ತಪ್ಪುಗಳು ಕರ್ತನೇ ನಿನ್ನ ಕಣ್ಣೆದುರಿನಲ್ಲೇ ಇದೆ. ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ. ನೋಡಿ, ದಾವೀದನು ಬಹಳ ಅಂಗಲಾಚಿ ಬೇಡ್ಕೋತಾನೆ. 51ನೇ ಕೀರ್ತನೆ ನೀವು ಧ್ಯಾನಿಸಿ, ಕರ್ತನೇ ನಾನು ಪಾಪಿ, ನಾನು ದ್ರೋಹಿ, ನಾನೇ ಒಪ್ಪಿಕೊಳ್ತೇನೆ ಅಂತಾನೆ ದಾವೀದ. ಹೌದು ನನ್ನ ಸ್ನೇಹಿತರೆ, ನಾವು ಒಪ್ಪಿಕೊಳ್ಳುವಾಗ ಕರ್ತನು ಕೂಡ ಕ್ಷಮಿಸಿ ನಮ್ಮನ್ನು ರಕ್ಷಿಸುವ ಆತನು, ನಮ್ಮ ಪಾಪವನ್ನು ತೊಳೆದು ಶುದ್ಧಿ ಮಾಡುವ ಆತನು. ಒಪ್ಪಿಕೊಳ್ಳ್ರಿ. ಅಂಗಲಾಚಿ ಬೇಡ್ತಾನೆ ದಾವೀದನು, ಕರ್ತನೇ ನನ್ನನ್ನು ತೊಳೆ, ಹಿಮದಂತೆ ಬೆಳುಪಾಗಿ ಮಾಡು, ಆ ಹಿಮದಂತೆ ಬೆಳ್ಳಗಾಗಿ ನನ್ನನ್ನು ಮಾಡು ಸ್ವಾಮಿ. ಈ ಪಾಪದ ಜೀವಿತ ಬೇಡ ಕರ್ತನೇ. ಅಂಗಲಾಚಿ ಬೇಡಿಕೊಂಡ. ಹಾಗೆ ನನ್ನ ಸ್ನೇಹಿತರೆ, ಈ ಒಂದು ಹೊಸ ವರ್ಷದಲ್ಲಿ ನಾನೊಂದು ಹೊಸದಾದ ವ್ಯಕ್ತಿಯಾಗಿ ಮಾರ್ಪಡಬೇಕು ದೇವರೇ. ಈ ಜೀವಿತ ಬೇಡ, ಇಂಥ ಪಾಪದ ಜೀವಿತ ಬೇಡ, ಈ ಒಂದು ಅಸಹ್ಯವಾದ ಜೀವಿತ ನನಗೆ ಬೇಡ ದೇವರೇ. ನಿನ್ನ ಬೆಳಕು ನನಗುಂಟಾಗಬೇಕು ಕರ್ತನೆ. ಕೇಳಿಕೊಳ್ಳ್ರಿ. ತಂದೆ ಯಾರು ಬೇಡಿಕೊಳ್ತಾರೋ ಅದನ್ನೇ ತಂದೆ ಹೇಳ್ತಾರೆ ಮತ್ತಾಯ 7:7 ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುತ್ತಾನೆ. ಯಾರಿಗೂ ಕೂಡ ಕರ್ತನು ಭೇದ ಎಣಿಸೋರಲ್ಲ, ಆತನು ನಮ್ಮನ್ನು ದೂರ ತಳ್ಳೋರಲ್ಲ. ಆತನೇ ಹೇಳ್ತಾರೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಬೇಡಿಕೊಳ್ಳುವ ಪ್ರತಿಯೊಬ್ಬೊಬ್ಬರು ನೀವು ಹೊಂದಿಕೊಳ್ತೀರಿ. ಆ ವಾಕ್ಯ ಎಂಬ ಆತನು ನಿಮ್ಮ ಒಳಗಡೆ ಇಂದು ಪ್ರವೇಶ ಮಾಡ್ತಾ ಇದ್ದಾರೆ. ಈ ವಾಕ್ಯ ಸಂದೇಶ ನಿಮ್ಮ ಹೃದಯವನ್ನು ತಾಕ್ತಾ ಇದೆಯೋ? ಕ್ಷಮೆ, ಅಂಗಲಾಚ್ರಿ, ಬೇಡ್ರಿ. ಕರ್ತನೇ ನನ್ನ ಕ್ಷಮಿಸಿ ಬಿಡು, ನನ್ನ ಶುದ್ಧಿ ಮಾಡು, ನಮ್ಮ ಪರಿಶುದ್ಧಗೊಳಿಸು, ನನ್ನನ್ನು ನಿನ್ನ ಆತ್ಮಭರಿತನಾಗಿ, ನಿನ್ನ ಆತ್ಮಭರಿತಳಾಗಿ ನನ್ನನ್ನು ಮಾಡು ದೇವನೇ. ಕೇಳಿಕೊಳ್ಳ್ರಿ. ದೇವರು ಹೇಳ್ತಾರೆ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 1
ಆ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯ 3ನೇ ವಾಕ್ಯದವರೇ ನೋಡಿ. ಯೋಹಾನ ಪತ್ರಿಕೆ, ಆದಿಯಲ್ಲಿ ಅದೇ ವಾಕ್ಯ ಎಂಬ ಆತನು. ನೋಡಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯ ಎಂಬ ಆತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕ ಸಮಸ್ತವೂ ಉಂಟಾಯಿತು. ಆತನಿಲ್ಲದೆ ಯಾವುದೊಂದು ಉಂಟಾಗಲೇ ಇಲ್ಲ. ಎಲ್ಲ ಆತನಿಂದಲೇ ಸೃಷ್ಟಿಸಲ್ಪಡ್ತು. ಆದರೆ ದೇವರು ನಿನ್ನನ್ನು ನನ್ನನ್ನು ಉಂಟು ಮಾಡಿದ್ದಾರೆ. ನನ್ನನ್ನು ನಿನ್ನನ್ನು ರೂಪಾಂತರಗೊಳಿಸ್ತಾರೆ. ನಮ್ಮನ್ನು ಪರಿಶುದ್ಧವಾದ ತಂದೆ, ಆ ವಾಕ್ಯ ಎಂಬಾತನು ಆದಿ ಸಾಗರದ ಮೇಲೆ ಚಲಿಸುತ್ತಿದ್ದ ಅದೇ ಪರಿಶುದ್ಧ ಆತ್ಮನು, ಆದಿಯಲ್ಲಿ ದೇವರ ಬಳಿಯಲ್ಲಿದ್ದ ಆತನೇ ನಮ್ಮ ಮಧ್ಯದಲ್ಲಿ ಬಂದು ವಾಸ ಮಾಡಿದರು. ಆ ವಾಕ್ಯ ಎಂಬಾತನು, ಆ ವಾಕ್ಯ ಹೊರಡ್ತಾ ಇದ್ದಂಗೆ ಬೆಳಕುಂಟಾಗಲಿ, ಉಂಟಾಯಿತು. ಪ್ರಿಯರೇ, ಇವತ್ತು ಪರಿಶುದ್ಧ ಆತ್ಮನು ನಿನ್ನ ಒಳಗೆ ಬರುವಾಗ ಒಂದೊಂದು ಕ್ರಮಬದ್ಧವಾಗಿ ನಮ್ಮನ್ನು ಜೋಡಣೆ ಮಾಡ್ತಾರೆ. ಒಳ್ಳೆಯ ಜೀವಿತ, ನ್ಯೂ ಲೈಫ್, ಹೊಸ ಜೀವಿತ. ಹಳೆಯ ಜೀವಿತಗಳೆಲ್ಲ ತೊಳೆಯಲ್ಪಡಲಿ. ಹಳೆಯ ಎಲ್ಲ ಕಾರ್ಯಗಳು ಬೇಡ ಸ್ವಾಮಿ, ಹಳೆಯ ಪಾಪಗಳು ಬೇಡ ದೇವರೇ. ನನ್ನ ನೂತನ ವ್ಯಕ್ತಿಯಾಗಿ ಮಾಡು. ಈ ಹೊಸ ವರ್ಷದಲ್ಲಿ ನಾನೊಂದು ಆಶೀರ್ವಾದ ನಿಧಿಯಾಗಬೇಕು ದೇವರೇ. ಯಾಕೋಬನು ಏನೂ ಕೂಡ ಕೇಳಲಿಲ್ಲ, ಆದರೆ ದೇವರು ಕೊಟ್ಟರವನನ್ನು. ಅಬ್ರಹಾಮನು ಎಲ್ಲವನ್ನು ಪಡೆದುಕೊಂಡ, ಇಸಾಕನು ಎಲ್ಲವನ್ನು ಪಡೆದ, ಯೋಸೇಫ ಎಷ್ಟೋ ಕಷ್ಟಗಳು ಬಂತು, ಎಷ್ಟೋ ದುಃಖ ಬಂತು, ವೇದನೆ ಬಂತು, ಒಬ್ಬೊಂಟಿಗನಾಗಿದ್ದ. ಬಹಳಷ್ಟು ವೇದನೆ ಸ್ವಂತದವರೇ ಕೊಟ್ಟರು, ಸ್ವಂತ ಅಣ್ಣ ತಮ್ಮಂದಿರೇ, ಕುಟುಂಬದವರೇ ಆತನನ್ನು ಬಹಳವಾಗಿ ಮನನೋಯಿಸಿದರು. ಆದರೆ ಯೋಸೇಫ್ ಯಾವುದಕ್ಕೂ ಬಗ್ಲಿಲ್ಲ. ನನ್ನ ದೇವರು ನನ್ನ ಸಂಗಡ ಇದ್ದಾರೆ, ನನ್ನ ಕರ್ತನು ನನ್ನನ್ನು ಬಲಪಡಿಸ್ತಾರೆ, ನನ್ನ ದೇವರು ನನ್ನನ್ನು ನಿಶ್ಚಯವಾಗಿ ಒಂದಲ್ಲ ಒಂದಿನ ನನ್ನನ್ನು ಆಶೀರ್ವದಿಸಿ ಈ ಸ್ಥಿತಿಗತಿಯಿಂದ ನನ್ನ ಮೇಲಕ್ಕೆ ತರ್ತಾರೆ. ನಂಬಿಕೆ ಇಟ್ಟ. ಅದೇ ಯೋಸೇಫ್, ಸೆರೆಮನೆಯಲ್ಲಿದ್ದ ಯೋಸೇಫ್, ಅದೇ ಫರೋಹನ ಕೈಯಿಂದ ದೇವರ ಆ ಆಶೀರ್ವಾದದ ಕೃಪೆಯನ್ನು ಹೊಂದಿಕೊಂಡು ಆತನು ಐಗುಪ್ತ ದೇಶದಲ್ಲಿ ಗವರ್ನರ್ ಆದ. ನನ್ನ ಸ್ನೇಹಿತರೆ, ನಿಮ್ಮ ಸಂಗಡ ದೇವರಿದ್ದಾರೆ. ಭಯಪಡಬೇಡ್ರಿ. ಇದು ಯಾಕಪ್ಪ ಹೀಗಾಗ್ತಾ ಇದೆ ನನ್ನ ಜೀವಿತ ಅಂತಿದ್ದೀರೋ, ಈ ಹೊಸ ವರ್ಷದಲ್ಲಿ ನೂತನ ಕಾರ್ಯಕರ್ತ ನಿಮ್ಮ ಜೀವಿತದಲ್ಲಿ ಮಾಡೋಕ್ಕೆ ಇಚ್ಛಿಸ್ತಾ ಇದ್ದಾರೆ. ಭಾಳಷ್ಟು ಕಷ್ಟಪಟ್ಟಿದ್ದೀರಿ, ನೋವನ್ನುಂಟು ಮಾಡ್ಕೊಂಡಿದ್ದೀರಿ, ದುಃಖಪಟ್ಟಿದ್ದೀರಿ. ಅದೆಲ್ಲ ದೇವರಿಗೆ ಗೊತ್ತು. ಪರಿಶುದ್ಧ ಆತ್ಮನು ಆದಿಸಾಗರದ ಮೇಲಿದ್ದು ಆತ ನೋಡ್ತಾ ಇದ್ದರು. ಕತ್ತಲೆ ಇದೆ, ಈಗ ಬೆಳಕುಂಟಾಗಬೇಕು, ಬೆಳಕಾಗಲಿ. ಆತನ ಸ್ವರ ಕೇಳ್ತಾ ಇದ್ದಂಗೆ ಆ ಸ್ಥಳದಲ್ಲಿರೋ ಕತ್ತಲೆ ಓಡೋಯ್ತು ಪ್ರಿಯರೇ, ಅಲ್ಲಿ ಬೆಳಕುಂಟಾಯಿತು. ಇವತ್ತು ಪರಿಶುದ್ಧ ಆತ್ಮನು ನಿಮ್ಮ ಹೃದಯದಲ್ಲಿ ಇದ್ದಾರೋ, ಪವಿತ್ರಾತ್ಮನು ನಿಮ್ಮೊಂದಿಗೆ ಬಂದಿದ್ದಾರೋ, ಆತನೇ ಕೂಗಿ, ಆತನೇ ಗದ್ದರಿಸಿ ಆ ಕತ್ತಲೆ ಕಾರ್ಯವನ್ನು ಓಡಿಸ್ತಾ ಇದ್ದಾರೆ. ಇವತ್ತು ಬೆಳಕುಂಟಾಗ್ತಾ ಇದೆ ನಿಮಗೆ. ಈ ವರ್ಷದಲ್ಲಿ ಹೊಸದಾದ ಬೆಳಕು ಭೇದಿಸಿಕೊಂಡು ಬರ್ತಾ ಇದೆ ನಿಮ್ಮಲ್ಲಿ. ಆಶೀರ್ವಾದ ತುಂಬಿ ಹೊರಸೂಸುವಂತೆ. ಯೋಸೇಫನಿಗೆ ಸೆರೆಮನೆಯಿಂದ ಮೇಲಕ್ಕೆತ್ತದಾಗ ಎಷ್ಟು ಸಂತೋಷ. ಆತನನ್ನು ಯಾರೂ ಬಿಡಿಸಲಿಲ್ಲ. ಏಸಪ್ಪನೇ, ದೇವರೇ, ಪವಿತ್ರಾತ್ಮನೇ, ಕನಸಿನ ರಹಸ್ಯಗಳನ್ನು ಕೊಡುವಂಥ ಗೂಢಾರ್ಥವಾದ ಒಂದು ವರದಾನ ಅವನಲ್ಲಿತ್ತು. ನೋಡಿ, ಆತನ ಮೂಲಕವೇ ಅವನು ಬಿಡುಗಡೆ ಹೊಂದಿದ. ಆ ಕನಸಿನ ರಹಸ್ಯ ತಿಳಿಸುವಂತೆ ಫರೋಹನ ಸನ್ನಿಧಿಗೆ ತರಲ್ಪಟ್ಟ. ಇಂದು ನನ್ನ ಸಂಗಡ ಪರಿಶುದ್ಧಾತ್ಮನಿರುವಾಗ ಚಿಂತಿಸೋದು ಬೇಡ ಪ್ರಿಯರೇ. ದೇವರ ಆತ್ಮ ನಿನ್ನನ್ನು ಮೇಲಕ್ಕೆ ಎತ್ತಾ ಇದ್ದಾರೆ. ಪರಿಶುದ್ಧ ಆತ್ಮನು ನಿಮ್ಮ ಜೀವಿತವನ್ನು ಬೆಳಕಾಗಿ ಉಂಟು ಮಾಡ್ತಾ ಇದ್ದಾರೆ. ಕತ್ತಲೆ ಎಲ್ಲ ಬಿಟ್ಟು ಓಡುತ್ತೆ. ದೇವರ ಆಶೀರ್ವಾದ ಭೇದಿಸಿಕೊಂಡು ನಿಮ್ಮ ಮೇಲೆ ಬರ್ತಾ ಇದೆ. ಆ ವಾಕ್ಯ ಎಂಬ ಆತನಿಲ್ಲದೆ ಯಾವುದೊಂದು ಉಂಟಾಗಲಿಲ್ಲ. ಸಮಸ್ತ ಆತನಿಂದಲೇ ಸೃಷ್ಟಿಯಾಯಿತು. ಇವತ್ತು ಆತನಿಂದ ಸೃಷ್ಟಿಸಲ್ಪಡುತ್ತೆ ಎಲ್ಲವೂ ಕ್ರಮಬದ್ಧವಾಗಿ. ನಿಮ್ಮ ರೋಗದ ಜೀವಿತ ನಿಮ್ಮ ಬಿಟ್ಟು ಓಡುತ್ತೆ. ಪಿಚಾಚಿ ಎಷ್ಟೋ ದಿನಗಳಿಂದ ಬರುವಂಥ ಆಶೀರ್ವಾದವನ್ನು ತಡೆ ಮಾಡಿದ್ದಾನು. ಆ ದುಷ್ಟಾತ್ಮವನ್ನು ಪರಿಶುದ್ಧಾತ್ಮನ ಇವತ್ತು ಗದ್ದರಿಸಿ ಓಡಿಸ್ತಾ ಇದ್ದಾರೆ. ಆ ಕತ್ತಲೆ ಕಾರ್ಯ ಸುಟ್ಟು ಹೋಗ್ತಾ ಇದೆ. ದೇವರ ಬೆಳಕು ನಿಮ್ಮ ಮೇಲೆ ಬರೋದನ್ನು ನೀವು ಕಾಣ್ತೀರಿ. ಈ ಹೊಸ ವರ್ಷದಲ್ಲಿ ಹೊಸ ಕಾರ್ಯಗಳು, ಹೊಸದಾದ ಅದ್ಭುತ,
ಹೊಸದನ್ನು ಕರ್ತನು ಕೊಡ್ತಾ ಇದ್ದಾರೆ. ಹಳೆಯ ಕಾರ್ಯಗಳು, ಹಳೆಯ ಸ್ಥಿತಿ, ಹಳೆಯ ಗತಿಗಳು ನಿನ್ನನ್ನು ಬಿಟ್ಟು ಓಡ್ತಾ ಇದೆ ಪ್ರಿಯನೇ. ಪ್ರಿಯ ಸಹೋದರಿ, ಸಂತೋಷಪಡು. ತಂದೆ ನಿನ್ನನ್ನು ಆಶೀರ್ವದಿಸ್ತಾ ಇದ್ದಾರೆ. ಆ ವಾಕ್ಯ ಎಂಬ ಆತನು ನಮ್ಮ ಮಧ್ಯದಲ್ಲಿದ್ದಾರೆ. ಆ ವಾಕ್ಯ ಎಂಬ ಆತನು ನಮ್ಮ ಮಧ್ಯದಲ್ಲಿ ವಾಸಿಸ್ತಾ ಇದ್ದಾರೆ. ಯೋಹಾನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ, ಆ ವಾಕ್ಯ ಎಂಬ ಆತನೇ ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು. ಅದಕ್ಕೆ ಫಿಲಿಪ್ಪನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ಸ್ವಾಮಿ ನಮ್ಮ ತಂದೆಯನ್ನು ತೋರಿಸು ಅಂತಾನೆ ಫಿಲಿಪ್ಪ ಶಿಷ್ಯ. ಆಗ ದೇವರು ಹೇಳ್ತಾರೆ, ನನ್ನನ್ನು ನೋಡಿದವನು ತಂದೆಯನ್ನೇ ನೋಡಿದ್ದೀರಿ, ತಂದೆಯನ್ನು ನೋಡಿದ್ದೀರಿ. ಹೌದು ನನ್ನ ಸ್ನೇಹಿತರೆ, ಏಸಪ್ಪ ಅದೇ ಆತ್ಮಸ್ವರೂಪಿ, ಅದೇ ಆತ್ಮ ಎಂಬಾತನು, ಅದೇ ವಾಕ್ಯ ಎಂಬಾತನು, ಅದೇ ವಾಕ್ಯ ಎಂಬಾತನು ನರವತಾರ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ ಆತ ಒಬ್ಬನೇ. ತಂದೆ, ಮಗ, ಪವಿತ್ರಾತ್ಮ, ತ್ರಯೇಕ ದೇವರು ಒಬ್ಬನೇ. ಆತ ನಿಮ್ಮ ಮಧ್ಯದಲ್ಲಿ ವಾಸಿಸ್ತಾ ಇದ್ದಾರೆ. ಧೈರ್ಯವಾಗಿರಿ. ಕರ್ತನಿಂದು ನಿನ್ನನ್ನು ಆಶೀರ್ವದಿಸ್ತಾ ಇದ್ದಾರೆ. ಅದ್ಭುತಗಳನ್ನು ಹೊತ್ತು ತರ್ತಾ ಇದ್ದಾರೆ. ವ್ಯಾಧಿಯಲ್ಲಿ ತುಂಬಿದ್ದೀರಾ, ಚಿಂತೆ ಮಾಡ್ತಾ ಇದ್ದೀರಿ. ದೇವರೇ, ಹೊಸ ವರ್ಷದಲ್ಲಿ ಎಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ದಾರೆ. ಈ ವರ್ಷದಲ್ಲಿ ನನಗಿರುವಂಥ ಸ್ಥಿತಿ ಈ ಥರ ಇದೆಯಲ್ಲಪ್ಪ, ಇದನ್ನು ಬಿಡುಗಡೆ ಕೊಡೋರು ಯಾರು? ಎಷ್ಟೋ ಪ್ರಾರ್ಥನೆ ಮಾಡಿದ್ದೇನೆ, ಬಿಡುಗಡೆ ಆಗ್ತಾ ಇಲ್ವೇ? ಈ ನೋವು ನನ್ನಿಂದ ಬಿಟ್ಟು ಹೋಗ್ತಾ ಇಲ್ವೇ? ಈ ಬಾಧೆಯಲ್ಲೇ ನರಳುತ್ತಾ ಇದ್ದೇನೆ. ಕರ್ತನೇ, ನಂಗೆ ಗುಣ ಮಾಡು ಸ್ವಾಮಿ. ಕೇಳ್ತಾ ಇದ್ದೀರಿ? ದೇವರ ಆತ್ಮನ ಹೇಳ್ತಾ ಇದ್ದಾರೆ. ಆ ವಾಕ್ಯ ಎಂಬಾತನ ಹೇಳ್ತಾ ಇದ್ದಾರೆ, ಇವತ್ತು ನನ್ನ ಬಾಸುಂಡೆಯಿಂದ ನಿಮಗೆ ಗುಣವಾಗುತ್ತೆ. ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ನಮಗೋಸ್ಕರ, ನಮ್ಮ ರೋಗಕ್ಕಾಗಿ ಬಾಸುಂಡೆ ಹೊತ್ತು ತೀರಿಸಿದ್ದಾರೆ. ಆ ವ್ಯಾಧಿ ನಿನ್ನ ಮೇಲೆ ಬರಕ್ಕೆ ಬಿಡಲ್ಲ. ಆ ವ್ಯಾಧಿ ಆತ ಹೊತ್ಕೊಂಡಿದ್ದಾರೆ. ಚಿಂತಿಸ್ಬೇಡ್ರಿ. ದೇವರು ನಿನ್ನ ಕಣ್ಣೀರನ್ನು ನೋಡಿದ್ದಾರೆ, ನಿನ್ನ ದುಃಖ ನೋಡಿದ್ದಾರೆ. ನಿನ್ನಲ್ಲಿರುವಂಥ ನೋವು, ವೇದನೆ, ಆ ದುಃಖದಿಂದ ಪರಿತಪಿಸುವಂಥ ಒಂದೊಂದು ಗೋಳಾಟವನ್ನು ಕರ್ತನು ಕೇಳಿಸಿಕೊಂಡಿದ್ದಾರೆ. ಆತನೇ ನಮ್ಮ ವ್ಯಾಧಿಯನ್ನು ಬಾಸುಂಡೆಯಾಗಿ ಹೊತ್ತಿದ್ದಾರೆ, ತೀರಿಸಿದ್ದಾರೆ. ನನ್ನ ರೋಗ ಆತನ ಮೇಲೆ ಹೋಗಿದೆ. ಚಿಂತಿಸಬೇಡ, ನಂಬಿಕೆ ಇಡಿ. ದೇವರು ಬೆಳಕುಂಟಾಗಲಿ ಅಂತ ತಕ್ಷಣ ಬೆಳಕುಂಟಾಯಿತು. ಇವತ್ತು ಕರ್ತನಿ ವಾಕ್ಯದಿಂದ ಮಾತಾಡ್ತಾ ಇದ್ದಾರೆ, ನನ್ನ ಬಾಸುಂಡೆಯಿಂದ ನಿನಗೆ ಗುಣವಾಗುತ್ತೆ, ಗುಣ ಆಗುತ್ತೆ. ಆತನ ಬಾಸುಂಡೆಯಿಂದ ಇವತ್ತು ನಿಶ್ಚಯ ನಿಮ್ಮನ್ನು ಸ್ವಸ್ಥಪಡಿಸ್ತಾ ಇದ್ದಾರೆ. ಕರ್ತನು ನಿಮ್ಮನ್ನು ಗುಣ ಮಾಡ್ತಾ ಇದ್ದಾರೆ. ಆತ ರಾಜಾದಿರಾಜ, ಆತ ಘನವೈದ್ಯ, ಯೆಹೋವ ರಾಫ, ಆರೋಗ್ಯದಾಯಕ. ಆರೋಗ್ಯದಿಂದ ತುಂಬಿಸಿ ನಿಮ್ಮನ್ನು ಮೇಲಕ್ಕೆತ್ತುತ್ತಾರೆ. ಕ್ರಮ ಇಲ್ಲದ ಜೀವಿತ ಜೀವಿಸ್ತಾ ಇರೋ ಪ್ರತಿಯೊಬ್ಬರನ್ನ ಕರ್ತನ ಕ್ರಮಬದ್ಧವಾಗಿ ಜೀವಿಸುವಂತೆ ಈ ದಿನ ಕೃಪೆ ಕೊಡ್ತಾ ಇದ್ದಾರೆ. ಅದೇ ಪವಿತ್ರ ಆತ್ಮನು ಎಲ್ಲವನ್ನು ಜೋಡಿಸ್ತಾ ಇದ್ದಾರೆ. ಪರಿಶುದ್ಧಾತ್ಮ ದೇವರು ಈ ದಿನ ನಿಮ್ಮ ಹೃದಯದಲ್ಲಿ ಪ್ರವೇಶಿಸಿ ನಿಮ್ಮ ಸಂಗಡ ಈ ವಾಕ್ಯ ಸಂದೇಶದಿಂದ ಮಾತಾಡ್ತಾ ಇದ್ದಾರೆ. ಏನೇನು ಮಾತಾಡಿದೆಲ್ಲವನ್ನು ಮಾಡ್ತಾ ಇದ್ದಾರೆ. ಕತ್ತಲೆ ಓಡ್ತಾ ಇದೆ, ನೋವು ಬಾಧೆಗಳು ನಿಮ್ಮನ್ನು ಬಿಟ್ಟು ಓಡ್ತಾ ಇದೆ. ದೆವ್ವ, ಪಿಚಾಚಿ ಆತ್ಮ, ಆರ್ಥಿಕವಾಗಿ ಬಂಧಿಸಿರುವ ದುಷ್ಟಾತ್ಮ ಎಲ್ಲವೂ ನಿಮ್ಮನ್ನು ಬಿಟ್ಟು ಓಡ್ತಾ ಇದೆ. ಕರ್ತನ ಕರಗಳಲ್ಲಿ ಸಕಲ ಆಶೀರ್ವಾದ ಇದೆ. ಆತನ ಹೇಳ್ತಾರೆ, ನನ್ನನ್ನು ಪ್ರೀತಿಸೋರನ್ನು ನಾನು ಪ್ರೀತಿಸ್ತೇನೆ. ನಾನು ಧನದ ಬಾಧ್ಯತೆಯನ್ನು ಕೊಡೋ ದೇವರು. ಹೌದು ನನ್ನ ಸ್ನೇಹಿತರೆ, ನೀನು ಪ್ರೀತಿಸು. ಕರ್ತನ ವಾಕ್ಯ ಹಗಲಿರುಳು ಧ್ಯಾನಿಸು. ಅದರಲ್ಲಿ ಎಷ್ಟು ಆನಂದ ಪಡು. ಆ ವಾಕ್ಯದಲ್ಲಿ ಧ್ಯಾನ ಪಟ್ಟು ನೀನು ಎಷ್ಟು ಧ್ಯಾನಿಸಿ ಪ್ರಾರ್ಥಿಸಿ ಕರ್ತನ ವಾಕ್ಯವನ್ನು ಹಗಲಿರುಳು ಧ್ಯಾನಿಸ್ತೀಯೋ ಎಷ್ಟೋ ಧನ್ಯನು. ನಿನ್ನ ಕಾರ್ಯಗಳು ಸಫಲ ಆಗುತ್ತೆ. ನಿನ್ನನ್ನೇ ಕರ್ತನು ಆಶೀರ್ವದಿಸ್ತಾ ಇದ್ದಾರೆ. ಈ ಹೊಸ ವರ್ಷದಲ್ಲಿ ಹೊಸ ಕಾರ್ಯಗಳನ್ನು ನೋಡ್ತೀಯ. ಹೊಸದಾದ ಚೈತನ್ಯ ದೇವರು ನಿನ್ನ ಮೇಲೆ ಸುರಿಸುತ್ತಾರೆ. ಆತನ ಆ ಒಂದು ಕೃಪೆ ನಿಮ್ಮ ಮೇಲೆ ಸುರಿಯೋದನ್ನು ನೋಡ್ತೀರಿ. ದೇವರು ನಿಶ್ಚಯವಾಗಿ, ಕರ್ತನು ಹೇಳಿದರು, ನಿಶ್ಚಯವಾಗಿ ನಿಜವಾಗಿ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ನಾನು ನಿನ್ನ ಹೆಚ್ಚಿಸ್ತೇನೆ. ಕರ್ತನು ಹೇಳಿದ ಮೇಲೆ ಮುಗೀತು. ನಾವು ಆಶೀರ್ವಾದ ಹೊಂದಿದ್ದೇವೆ. ನೀನು ಆಶೀರ್ವಾದ ನಿಧಿ, ದೇವರ ಮಗು. ನಂಬಿಕೆ ಇಡ್ರಿ.
ಈ ದಿನ ದೇವರು ನಿನ್ನನ್ನು ದೊಡ್ಡ ದೊಡ್ಡ ಕಾರ್ಯಗಳು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಪ್ರಾರ್ಥನೆಯಿಂದ ಬೇಡ್ಕೊಳ್ಳೋಣ. ಕರ್ತನೇ, ನನ್ನ ಹೃದಯದಲ್ಲಿ ಬಾ. ಪರಿಶುದ್ಧಾತ್ಮನೇ, ವಾಕ್ಯೆಂಬಾತನೇ, ನನ್ನ ಹೃದಯದಲ್ಲಿ ಬಾ ಸ್ವಾಮಿ. ನೀನಿಲ್ಲದೆ ಯಾವುದೂ ಉಂಟಾಗಲಿಲ್ಲ. ಸಮಸ್ತ ನಿನ್ನಿಂದಲೇ ಸೃಷ್ಟಿಯಾಯಿತು. ನನ್ನಲ್ಲಿ ಏನು ಸರಿ ಇಲ್ವೋ, ಯಾವುದು ಕ್ರಮಬದ್ಧವಾಗಿಲ್ವೋ ಎಲ್ಲ ಸರಿಯಾಗಿ ಜೋಡಣೆ ಮಾಡು. ಯಾವುದು ಇಲ್ಲವೋ ಇರುವಂತೆ ಮಾಡು. ನನ್ನ ಕೆಲಸ ಕಾರ್ಯ ಇಲ್ಲವೋ ಇರುವಂತೆ ಮಾಡು. ನನಗೇನೇನು ಸಹಾಯ ಬೇಕು ಇರುವಂತೆ ಮಾಡು. ಈ ದಿನ ನಿನ್ನ ಸಹಾಯಸ್ಥ ಚಾಚು ದೇವರೇ. ಪರಿಶುದ್ಧ ಆತ್ಮನೇ, ಸಹಾಯ ಮಾಡು. ಕೇಳಿಕೊಳ್ಳ್ರಿ, ಕೇಳಿಕೊಳ್ಳ್ರಿ. ದೇವ್ರು ಹೇಳು, ಏನು ಬೇಡಿದರೂ ನಿಮಗೆ ದೊರೆಯೋದು. ಏನಾದರೂ ಕೇಳ್ಕೊಳ್ರಿ, ಅದು ಸಿಗುತ್ತೆ. ಏನಾದರೂ ನಾವು ನಂಬಿಕೆ ಬಿಡದು, ಆ ನಂಬಿಕೆಯನ್ನು ಮರೆತು ನಂಬಿಕೆ ಇಲ್ಲದವರಾಗಿ ಬೇಡಕ್ಕೆ ಹೋದಾಗ ನಾವು ಕುಂದಿ ಹೋಗ್ತೇವೆ. ನಂಬಿಕೆಯಿಂದ ಬೇಡಿ. ದೇವರು ಇರುವ ಆತನು, ಆತ ಇದ್ದಾರೆ. ಈಗ ನಿನ್ನ ಸಂಗಡ ಮಾತಾಡಿದ ವಾಕ್ಯ, ಕರ್ತನೇ, ಪವಿತ್ರಾತ್ಮನೇ, ದೇವರ ಆತ್ಮನು ನಿಮ್ಮ ಸಂಗಡ ಮಾತಾಡಿದಾರೋ ಇದೆಲ್ಲವನ್ನು ನಿಮಗೆ ಉದುವಾಗಿ ಕೊಡ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ಸ್ವಾಮಿ, ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಅಪ್ಪ, ಅವರು ಪರಿತಪಿಸ್ತಾ ಇದ್ದಾರೆ. ಅವರ ಜೀವಿತ ಕ್ರಮಬದ್ಧವಾಗಿಲ್ಲ, ಹೇಗೀಗೋ ಅಸ್ತವ್ಯಸ್ತವಾಗಿದೆ ಎಂಬುದಾಗಂತ ಇದ್ದಾರಪ್ಪ. ಅವರು ದುಃಖಿಸ್ತಾ ಇದ್ದಾರೆ ತಂದೆ. ಅವರು ಗೋಳಾಡ್ತಾ ಇದ್ದಾರೆ ಸ್ವಾಮಿ. ಅವರು ಕಣ್ಣೀರಿನಲ್ಲಿದ್ದಾರೆ ತಂದೆ. ಅವ್ರು ದುಃಖ ಭಾರದಲ್ಲಿದ್ದಾರೆ ಸ್ವಾಮಿ. ನನ್ನಿಂದ ಸಾಧ್ಯವೇ ಇಲ್ಲ, ಎಷ್ಟು ಕೆಲಸ ಮಾಡಿದರೂ ಅದು ಯಾವುದು ವ್ಯರ್ಥವಾಗಿ, ಯಾವುದು ಕೂಡ ಒಂದು ಕೂಡ ನನ್ನಿಂದ ಆಗದೆ ಹೋಗ್ತಾ ಇದೆ. ಎಲ್ಲ ವ್ಯರ್ಥವಾಗಿ ಹೋಗ್ತಾ ಇದೆ. ನನ್ನ ಕಾರ್ಯಗಳು ಸಫಲವಾಗ್ತಿಲ್ಲ, ನಾನು ಅಭಿವೃದ್ಧಿ ಆಗ್ತಿಲ್ಲ, ನಾನು ಕುಂದಿ ಹೋಗ್ತಾ ಇದ್ದೇನೆ. ನನ್ನ ಶರೀರ ಬಲಹೀನವಾಗಿದೆ, ನಾನು ಏಳಲು ಸಾಧ್ಯವಾಗ್ತಿಲ್ಲ. ದೇವರೇ, ಯಾಕೆ ಸ್ವಾಮಿ ಎಂಬುದಾಗಿ ಚಿಂತಿಸ್ತಾ ಇದ್ದಾರಪ್ಪ. ತಂದೆಯೇ, ನೀನು ಅವ್ರ ಹೃದಯದಲ್ಲಿ ಪ್ರವೇಶಿಸು ಅಯ್ಯ. ಪರಿಶುದ್ಧಾತ್ಮನೇ, ಹೃದಯದಲ್ಲಿ ಆಸೀನನಾಗು ಸ್ವಾಮಿ. ಈಗಲೇ ಅವರೊಳಗೆ ಪ್ರವೇಶಿಸು ಅಪ್ಪ, ಪ್ರವೇಶಿಸು ಪರಿಶುದ್ಧಾತ್ಮನೇ. ನೀನೊಂದು ಮಾತು ಹೇಳು ಸ್ವಾಮಿ, ಎಲ್ಲ ಆಗುವುದು ಕರ್ತನೆ. ಜಲಸಮೂಹದ ಮೇಲೆ ಚಲಿಸುತ್ತಿದ್ದಾಗ ತಂದೆಯೇ, ಬೆಳಕುಂಟಾಗಲಿ ಎಂದು ನೀನು ಒಂದೇ ಒಂದು ಮಾತು ಮಾತ್ರದಿಂದ ಮಾತನಾಡಿದ ಕ್ಷಣ ಮಾತ್ರದಲ್ಲಿ ತಂದೆ ಅಲ್ಲಿರೋ ಕತ್ತಲೆ ಹೋಗಿ ಬೆಳಕುಂಟಾಯಿತು ಅಪ್ಪ. ತಂದೆಯೇ, ಈ ಮಕ್ಕಳು ಏನೆಲ್ಲ ಗೋಳಾಡ್ತಾ ಇದ್ದಾರೋ ಅಪ್ಪ, ಅವರೆಷ್ಟೆಲ್ಲ ದುಃಖದಲ್ಲಿದ್ದಾರೋ, ಅನೇಕ ಸಾಲ ಬಾಧೆಯಲ್ಲಿ ನರಳುತ್ತಾ ಇದ್ದಾರೋ, ಸಹಾಯ ಇಲ್ಲ ಎಂಬುದಾಗಿ ಪರಿತಪಿಸ್ತಾ ಇದ್ದಾರೋ, ವ್ಯಾಧಿಗ್ರಸ್ತರಾಗಿ ಬಿದ್ದಿದ್ದಾರೋ, ಕರ್ತನೇ ಈಗಲೇ ಮುಟ್ಟೋ ಸ್ವಾಮಿ. ಅವರ ಒಂದೇ ಒಂದು ಮಾತು ಕೊಡು ಸ್ವಾಮಿ. ನಿನ್ನ ಒಂದೇ ಒಂದು ಮಾತು ಸಾಕು ಪ್ರಭು. ತಂದೆಯವರು ಸ್ವಸ್ಥವಾಗುವರು, ಅವರು ಗುಣವಾಗುವರು, ಅವರ ಆಶೀರ್ವಾದ ಹೊಂದುವರು. ಪರಿಶುದ್ಧಾತ್ಮನೇ, ಈಗಲೇ ಅವರನ್ನು ಆವರಿಸಿಕೋ ಸ್ವಾಮಿ. ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತಾ ಇದ್ದೇನೆ ಅಪ್ಪ, ಅವರು ಸ್ವಸ್ಥವಾಗಲಿ, ಅವರ ಆಶೀರ್ವಾದ ಹೊಂದಲಿ, ಅವರ ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸು. ಅವರು ಯಾವುದನ್ನು ಪರಿತಪಿಸ್ತಾ ಇದ್ದಾರೋ ದೇವರೇ, ಕಟ್ಟುವ ಕಾರ್ಯವು ಅರ್ಧ ಆಗಿದೆ, ಇನ್ನು ಸಂಪೂರ್ಣ ಆಗಲಿಲ್ವೇ ಎಂಬುದಾಗಿ ಬೇಡ್ತಾ ಇದ್ದಾರೋ ತಂದೆಯವರು, ಮನೆ ಕಟ್ಟುವ ಕೆಲಸ ಪೂರ್ಣವಾಗಲಿ ಯೇಸುವಿನ ನಾಮದಲ್ಲಿ. ವಿವಾಹ ಕಾರ್ಯದಲ್ಲಿ ಕೈ ಹಚ್ಚಿದ್ದಾರೋ ಕರ್ತನೆಯವರು, ಗೋಳಾಡ್ತಾ ಇದ್ದಾರೋ, ದುಃಖಿಸ್ತಾ ಇದ್ದಾರೋ ಪ್ರಭು, ಅವರ ಮಕ್ಕಳಿಗಾಗಿ ಬೇಡಿಕೊಳ್ತಾ ಇದ್ದಾರೋ ಈಗಲೇ ಅವರನ್ನು ಆಶೀರ್ವದಿಸು. ಆ ತಂದೆ ತಾಯಿಯ ಕಣ್ಣೀರನ್ನು ಒರೆಸು ಸ್ವಾಮಿ. ಆಶೀರ್ವಾದ ಹೊಂದಲಿ ಯೇಸುವಿನ ನಾಮದಲ್ಲಿ. ಯು ಬ್ಲೆಸ್ ಲಾರ್ಡ್. ಪರಿಶುದ್ಧಾತ್ಮನೇ ಅಪ್ಪ, ನೀನೆಲ್ಲವನ್ನು ಹೊಸದು ಮಾಡ್ತಾ ಇದ್ದೀರಾ. ಎಲ್ಲವೂ ಕರ್ತನೆ ಅವರ ಕುಟುಂಬದಲ್ಲಿ ಒಂದು ಸಂತೋಷ ಸಮಾಧಾನ ತುಂಬಿ ಹೊರಸೂಸುವಂತೆ ಆಶೀರ್ವದಿಸ್ತಾ ಇದೆಯಾ. ಸ್ತೋತ್ರಮಯ್ಯ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ಹೀಗಲೇ ನೀನು ಅದ್ಭುತ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರಮಪ್ಪ. ನಿನಗೆ ವಂದನೆ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ನೀನು ವಾಕ್ಯೆಂಬ ಆತನು, ನೀನು ನುಡಿದ ಎಲ್ಲ ಮಾತು ಈಗ ನೆರವೇರಿಸ್ತಾ ಇದೆಯಾ. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುತ್ತಾನೆ ಎಂದಿದೆಯಾ ಸ್ವಾಮಿ. ಅಲ್ಲಿ ಯಾರ್ಯಾರು ಬೇಡುತ್ತಿದ್ದಾರೋ, ಯಾವ ವಿಚಾರದಲ್ಲಿ ಬೇಡ್ತಾ ಇದ್ದಾರೋ, ಏನೆಲ್ಲ ಸಮಸ್ಯೆಗಳಿಂದ ಹೋರಾಟದಿಂದ ಮೊರೆ ಇಡ್ತಾ ಇದ್ದಾರೋ ಈಗಲೇ ಅವರಿಗೆ ಆಶೀರ್ವಾದ ಬರಲಿ ಪ್ರಭು. ಆಶೀರ್ವದಿಸು ಅಯ್ಯ. ಬ್ಲೆಸ್ ಮಾಸ್ಟರ್. ಕರ್ತನೆ, ಈಗ ನಿನ್ನ ಆಶೀರ್ವಾದ ಅವ್ರ ಮೇಲೆ ಇಳಿಯಲಿ.
ಇಳಿಯಲಿ ಪ್ರಭು. ಆಶೀರ್ವದಿಸು ಪ್ರಭು. ಪವಿತ್ರಾತ್ಮನೇ ಅವರನ್ನು ಆವರಿಸಿಕೋ. ಎಲ್ಲ ದುಷ್ಟ ಪಿಚಾಚಿಯ ಬಂಧನ ಬೆಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ತಂದೆ, ಕತ್ತಲೆ ಕಾರ್ಯಗಳು ಸುಟ್ಟು ಹಾಕು ಸ್ವಾಮಿ. ಅವರ ಜೀವಿತದಲ್ಲಿ ಬೆಳಕುಂಟಾಗಲಿ. ಕೆಲಸ ಕಾರ್ಯವಿಲ್ಲದೆ ಪರಿತಪಿಸ್ತಾ ಇವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಪ್ರಭು. ತಂದೆ, ಅವರಿಗೆ ಉತ್ತಮ ಕೆಲಸದ ಮಾರ್ಗ ತೆರೆಯಲಿ. ಲಾರ್ಡ್, ಗಿವ್ ದ ಗುಡ್ ಜಾಬ್, ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಈಗ ಅದ್ಭುತ ಹೊಂದಲಿ ದೇವರೇ, ಅದ್ಭುತ ಹೊಂದಲಿ ಯೇಸುವಿನ ನಾಮ ತತನೇ ಬಾಬಾ. ಪರಿಶುದ್ಧಾತ್ಮನೇ ಈಗ ಅವ್ರಿಗೆ ಅನುಗ್ರಹಿಸ್ತಾ ಇದ್ದೀರಾ. ಸ್ತೋತ್ರಮಯ್ಯ, ಸ್ತೋತ್ರ ಮೇಸಯ್ಯ. ಪರಿಶುದ್ಧಾತ್ಮ ದೇವರೇ, ನೀನು ಕಾರ್ಯ ಮಾಡ್ತಾ ಇರೋದೇ ಸ್ತೋತ್ರ. ಕಣ್ಣೀರಿನ ಮುಪ್ಪಿನ ತಂದೆ ತಾಯಿಗಳನ್ನು ನಾನು ನೋಡ್ತಾ ಇದ್ದೇನೆ ಪ್ರಭು. ಅಪ್ಪ, ಅವರ ಮಕ್ಕಳಿಗಾಗಿ ಗೋಳಾಡ್ತಾ ಇದ್ದಾರೆ ತಂದೆ. ಅವರ ಕಣ್ಣೀರನ್ನು ಒರೆಸು. ಈಗಲೇ ಆ ಮಕ್ಕಳಿಗೆ ಸ್ವಸ್ಥ ಬುದ್ಧಿಯನ್ನು ಕೊಡು ದೇವರೇ, ಸ್ವಸ್ಥ ಬುದ್ಧಿಯನ್ನು ಕೊಡು ದೇವರೇ. ನಿನ್ನ ನಬನ ನೀಮನ ನೋರತರೇ ಬಾಬಾ. ಪರಿಶುದ್ಧಾತ್ಮ ದೇವರೇ, ಅವರಲ್ಲಿರುವ ದುಷ್ಟ ಆತ್ಮ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಬಿಟ್ಟೋಗ್ಲಿ ಎಂದು ಆಜ್ಞೆ ಕೊಡ್ತೇನೆ ಅಧಿಕಾರವುಳ್ಳ ಯೇಸುವಿನ ನಾಮದಲ್ಲಿ. ಪ್ರಭು, ಆ ಯವನಸ್ಥ ಮಕ್ಕಳು ಶುದ್ಧರಾಗಲಿ. ನಿನ್ನ ಕಲ್ವಾರ ರಕ್ತ ಅವರ ಮೇಲೆ ಸಿಂಪಡಿಸ್ತಾ ಇದ್ದೇನೆ. ಆ ತಂದೆ ತಾಯಿಯ ಕಣ್ಣೀರನ್ನು ನೀನೀಗ ಒರೆಸಿದ್ದೀಯ. ಸ್ತೋತ್ರಮಯ್ಯ. ಮಕ್ಕಳನ್ನು ಪರಿವರ್ತನೆ ಮಾಡ್ತಾ ಇದ್ದೀರಾ. ವಂದನೆ ಪ್ರಭು. ಥ್ಯಾಂಕ್ ಯು ಹೆವನ್ಲಿ ಫಾದರ್. ತಂದೆಯವರು ಕಷ್ಟಪಡುದು ದುಡಿದು ಆ ತಂದೆ ತಾಯಿಯನ್ನು ಸ್ವಾಮಿ ಸಾಕುವಂತೆ ಸಲುವಂತೆ ಒಂದು ಅದ್ಭುತ ಕಾರ್ಯವನ್ನು ಅವ್ರಿಗೆ ಕೊಡ್ತಾ ಇದೆಯಾ. ಸ್ತೋತ್ರ ಕರ್ತನೆ. ಅವ್ರಿಗೆ ಕೆಲಸವನ್ನು ಒದಗಿಸಿ ಕೊಡ್ತಾ ಇದೆಯಾ. ವಂದನೆ. ಥ್ಯಾಂಕ್ ಯು ಲಾರ್ಡ್. ಯಾವ್ಯಾವ ಕುಟುಂಬದಲ್ಲಿ ಸ್ವಾಮಿ ಅಪ್ಪ ಸಮಾಧಾನ ಇಲ್ಲ ತಂದೆ, ಜಗಳ ಕಿತ್ತಾಟದಲ್ಲಿ ವೈಮನಸ್ಸಿನಲ್ಲಿ ಕುಟುಂಬಗಳು ನಾಶವಾಗಿ ಹೋಗ್ತಾ ಇದೆ ಪ್ರಭು. ಅವರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ತಂದೆ. ಆ ಕುಟುಂಬಗಳು ಕಟ್ಟಲ್ಪಡಲಿ ಅಪ್ಪ. ಒಬ್ಬರನ್ನೊಬ್ಬರು ಕ್ಷಮಿಸಿ ಪ್ರೀತಿಸೋ ಆತ್ಮ ಕೊಡು ನನ್ನ ದೇವರೇ, ಕೊಡು ಏಸಯ್ಯ. ಕಲ್ವಾರಿ ಶಿಲುಬೆ ಮೇಲೆ ನೀನು ಕೂಗಿದ ಧ್ವನಿ ಅವ್ರಿಗೆ ಕೇಳಿಸಲಿ ಸ್ವಾಮಿ. ತಂದೆ, ಅವ್ರೇನು ಮಾಡ್ತಿದ್ದಾರೋ ಅರಿಯರು, ಕ್ಷಮಿಸು. ಒಬ್ಬರನ್ನೊಬ್ಬರು ಕ್ಷಮಿಸಿಕೊಳ್ಳಲಿ ಪ್ರಭು. ಕುಟುಂಬ ಕಟ್ಟಲ್ಪಡಲಿ. ಆಶೀರ್ವದಿಸು ಅಯ್ಯ. ಬ್ಲೆಸ್ ಲಾರ್ಡ್. ತಂದೆ, ಪರಿಶುದ್ಧಾತ್ಮನೇ ಆ ಕುಟುಂಬದ ಸಮಾಧಾನ ಕಾಣಲಿ, ಐಕ್ಯತೆ ಬರಲಿ. ಎಲ್ಲ ಕೋರ್ಟ್ ಕೇಸ್ಗಳು ಲೈವ್ ಆಗಲಿ ಯೇಸುವಿನ ನಾಮದಲ್ಲಿ. ನಿನ್ನ ಮಕ್ಕಳಿಗೆ ಹುದುವಾಗಿ ಕೊಡು ಸ್ವಾಮಿ. ಸಾಲ ಸಂಕಷ್ಟದಲ್ಲಿ ಅನೇಕವಾದ ವ್ಯಾಜ್ಯಗಳಿಂದ ಕೋರ್ಟ್ ಕೇಸ್ ನಡೆಸ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರಿಗಾಗಿ ಬೇಡ್ತಾ ಇದ್ದೇನೆ ಪ್ರಭು. ಈಗಲೇ ನ್ಯಾಯಾಧಿಪತಿಯಾಗಿ ನೀನು ಹೊರಡು ದೇವನೇ, ನೀನು ನ್ಯಾಯ ತೀರಿಸು. ಪರಿಶುದ್ಧಾತ್ಮನೇ, ನೀನೊಂದು ಮಾತು ಹೇಳು, ಆ ಕೋರ್ಟ್ ಕೇಸ್ ಲೈವ್ ಆಗಲಿ. ನಿಮ್ಮ ಮೇಲಿರುವಂಥ ಎಲ್ಲ ದೂಷಣೆ ನಾಮ ಫಲಕವನ್ನು ಶಿಲುಬೆ ಮೇಲೆ ಜಡೆದು ಅದು ಇಲ್ಲದಂತಾಗ ಮಾಡಿದ್ದೇನೆ ಅಂದಿದ್ದೀರಾ. ಅದು ಇರ್ಕೂಡ್ದು ದೇವರೇ. ನಿನ್ನ ಮಕ್ಕಳು ಸಂಪೂರ್ಣವಾಗಿ ಫ್ರೀ ಆಗಲಿ. ಇಂದು ಕೋರ್ಟ್ ಕೇಸ್ ಲೈವ್ ಆಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಆಸ್ತಿ ಪಾಸ್ತಿಗಳು ನೀ ಬಚ್ಚಿಟ್ಟಿರೋ ನಿಧಿ ನಿಕ್ಷೇಪ ಅವರದಾಗಲಿ. ಉದ್ಧರಿಸು ನಿನ್ನ ಮಕ್ಕಳನ್ನು, ಆಶೀರ್ವದಿಸು ಅಯ್ಯ. ಬ್ಲೆಸ್ ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಗಾಡ್. ನಿನಗೆ ವಂದನೆ ತಂದೆ. ನನ್ನೊಂದಿಗೆ ಬೇಡಿಕೊಂಡ ಪ್ರತಿಯೊಬ್ಬೊಬ್ಬರು ಹೊಂದಿಕೊಳ್ಳಲಿ. ಎಲ್ಲರನ್ನು ಕರ್ತನು ಮುಟ್ಟಿದ್ದಾರೆ ಪ್ರಿಯರೇ. ನಿಮ್ಮ ಆಸೆಗಳನ್ನು ಕರ್ತನು ನೆರವೇರಿಸ್ತಾ ಇದ್ದಾರೆ. ನಿಮ್ಮ ಬೇಡಿಕೆಗಳು ಈಡೇರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ವಂದನೆ ಕರ್ತನೇ ಎಂಬುದಾಗಿ ಹೇಳ್ರಿ. ಥ್ಯಾಂಕ್ ಯು ಜೀಸಸ್. ವಂದನೆ ಸಪ್ಪ. ನೀನು ಆಶೀರ್ವದಿಸಿದ್ದಕ್ಕಾಗಿ ವಂದನೆ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ವಂದನೆ ಅಪ್ಪ. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆ. ಆಮೆನ್.